ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಉತ್ತರ ಪ್ರದೇಶದ ಬೆಹರಿಚ್ ಜಿಲ್ಲೆ ತೋಳಗಳ ಕಾಟದಿಂದ ನಲುಗಿ ಹೋಗಿದೆ. ಸಾಮಾನ್ಯವಾಗಿ ತೋಳಗಳು ಮನುಷ್ಯರ ಮೇಲೆ ದಾಳಿ ಮಾಡೋದಿಲ್ಲ, ಆದರೆ ಬೆಹರಿಚ್ ಜಿಲ್ಲೆ ಇಂಥ ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಈ ಪ್ರದೇಶದಲ್ಲಿ ಮಕ್ಕಳನ್ನು ಸೇರಿ ಇದುವರೆಗೂ ತೋಳಗಳು ಒಟ್ಟು 10 ಜನರನ್ನ ಬಲಿ ಪಡೆದುಕೊಂಡಿದೆ. ಯಾವಾಗ ಹೇಗೆ ದಾಳಿ ಮಾಡುತ್ತೋ ತಿಳಿದೇ ಜನ ಕಂಗಾಲಾಗಿದ್ದಾರೆ. ಈಗ ತೋಳಗಳ ದಾಳಿಗೆ ಸಂಬಂಧಪಟ್ಟ ಹಾಗೆ ವಿಚಿತ್ರ ಮತ್ತು ಆಶ್ಚರ್ಯಕರ ಮಾಹಿತಿ ಹೊರಬಿದ್ದಿದೆ. ಅದೇನೆಂದರೆ, ಈ ತೋಳಗಳು ಸೇಡು ತೀರಿಸಿಕೊಳ್ಳೋದಕ್ಕೆ ಪ್ರತೀಕಾರಕ್ಕಾಗಿ ಈ ರೀತಿ ಮನುಷ್ಯರ ಮೇಲೆ ದಾಳಿ ಮಾಡಿ ಕೊಲ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿನ ಅರಣ್ಯಾಧಿಕಾರಿ ಸಂಜಯ್ ಪಾಠಕ್ ಇಂಥ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ತೋಳಗಳು ಸೇಡು ತೀರಿಸಿಕೊಳ್ಳೋ ಗುಣವನ್ನು ಹೊಂದಿರುತ್ತೆ. ಒಂದು ವೇಳೆ ಮನುಷ್ಯನಿಂದ ಅವುಗಳು ನೆಲೆಸುವ ಜಾಗ ಹಾಗೂ ಅವುಗಳ ಮರಿಗಳಿಗೆ ಏನಾದರೂ ತೊಂದರೆ ಅಥವಾ ಹಾನಿ ಉಂಟಾದರೆ ಅವುಗಳು ಮಾನವನ ಮೇಲೆ ಸೇಡಿನ ಯುದ್ಧ ಸಾರುತ್ತವೆ. ಇದೇ ಕಾರಣಕ್ಕೆ ಬೆಹರಿಚ್ನಲ್ಲಿ ಇಂತಹ ಘಟನೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ಕೆಲವು ತಿಂಗಳುಗಳ ಹಿಂದೆ ಬೆಹರಿಚ್ನಲ್ಲಿ ಒಂದು ಘಟನೆ ಕೂಡ ನಡೆದಿದೆ. ಕಬ್ಬಿನ ಗದ್ದೆಯೊಂದರಲ್ಲಿ ಒಂದಷ್ಟು ತೋಳದ ಮರಿಗಳು ಕಾಣಿಸ್ಕೊಂಡಿದ್ವು. ಆದರೆ ಘಗರಾ ನದಿಯಲ್ಲಿ ಪ್ರವಾಹ ಉಂಟಾದ ಕಾರಣ ಗದ್ದೆಗೆ ನೀರು ನುಗ್ಗಿ ತೋಳದ ಮರಿಗಳು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಜೊತೆಗೆ ತೋಳಗಳು ನೆಲೆಸ್ತಾ ಇದ್ದಂತಹ ಪ್ರದೇಶ ಕೂಡ ಸಂಪೂರ್ಣ ಪ್ರವಾಹದಿಂದ ಸುತ್ತುವರೆದಿದೆ. ಇದೇ ಕಾರಣಕ್ಕಾಗಿಯೇ ತೋಳಗಳು ಮನುಷ್ಯನಿರುವ ಪ್ರದೇಶಕ್ಕೆ ನುಗ್ಗಿ ಕಂಡವರ ಮೇಲೆ ದಾಳಿ ಮಾಡಿ ಸಾಯಿಸ್ತಾ ಇವೆ. ಇದು ತೋಳಗಳ ಪ್ರತೀಕಾರ ಅಂತ ಹೇಳಲಾಗ್ತಾ ಇದೆ. ಇದೇ 28 ವರ್ಷಗಳ ಹಿಂದೆ 1996ರಲ್ಲಿ ಕೂಡ ಉತ್ತರ ಪ್ರದೇಶದ ಪ್ರತಾಪಗಢದಲ್ಲಿ ಕೂಡ ಇದೇ ರೀತಿ ತೋಳಗಳ ದಾಳಿ ನಡೆದಿತ್ತು. ತೋಳಗಳು 10 ಜನರ ಮೇಲೆ ದಾಳಿ ಮಾಡಿ ಪ್ರಾಣ ತೆಗೆದಿದ್ವು. ಏಕಾಏಕಿ ಈ ರೀತಿ ದಾಳಿಗೆ ಕಾರಣವೇನು ಅಂತ ನೋಡಿದಾಗ ಪ್ರತಾಪಗಢದ ಊರಿನ ಹೊರಗೆ ಸಣ್ಣ ಗುಹೆಯೊಂದರಲ್ಲಿ ರೈತರಿಗೆ ತೋಳದ ಮರಿಗಳಿರೋದು ಕಂಡುಬಂದಿತ್ತು. ಇದರಿಂದ ಆತಂಕಗೊಂಡ ರೈತರು ಅವುಗಳನ್ನು ಅಲ್ಲಿಂದ ಓಡಿಸಿ ಅವುಗಳು ವಾಸವಿದ್ದ ಆ ಸಣ್ಣ ಗುಹೆಯನ್ನು ಧ್ವಂಸಗೊಳಿಸಿದ್ರು. ಅಂದಿನಿಂದ ಪ್ರತಾಪಗಢದಲ್ಲಿ ತೋಳಗಳ ದಾಳಿ ಶುರುವಾಗಿತ್ತು. ಈ ಕ್ರೂರ ಪ್ರಾಣಿಗಳು ತಮ್ಮ ವಲಯವನ್ನು ಬಿಟ್ಟು ಎಂದಿಗೂ ಕೂಡ ಹೊರಗೆ ಬರೋದಿಲ್ಲ. ಆದರೆ ಅವುಗಳಿಗೆ ತೊಂದರೆ ಕೊಟ್ಟು ಅವು ಆಚೆ ಬರುವಂತೆ ಮಾಡೋದೇ ಮನುಷ್ಯರು. ಕಾಡು ನಾಶದಿಂದ ಸೇರಿ ಹವಾಮಾನ ಬದಲಾವಣೆವರೆಗೂ ಎಲ್ಲದಕ್ಕೂ ಮನುಷ್ಯನೇ ಕಾರಣ. ವಿಪರೀತ ಮಳೆ, ಭೀಕರ ಬರಗಾಲದಂತಹ ಸನ್ನಿವೇಶಗಳು ಕ್ರೂರ ಪ್ರಾಣಿಗಳು ಮಾನವ ವಾಸಸ್ಥಳಗಳಿಗೆ ನುಗ್ಗುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಈಗ ಉತ್ತರ ಪ್ರದೇಶದ ಬೆಹರಿಚ್ನಲ್ಲಿ ನಡೀತಾ ಇರೋದು ಕೂಡ ಅದೇ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.